ಮಧ್ಯಾಹ್ನ ಅಗ್ರವಾರ್ತೆಗೆ ಮತ್ತೆ ಸ್ವಾಗತ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಾಡ್ಜ್ಗೆ ಬರ್ತೇನೆ ಅಂತ ಹೇಳಿದಂತಹ ರಾಜೇಶ್ ಯಾರು ಅನ್ನುವಂತಹ ಪ್ರಶ್ನೆಯ ಮೇಲೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ. ರೂಮ್ ಪಡೆಯುವ ವೇಳೆ ಸಂತೋಷ್ ಪಾಟೀಲ್ ರಾಜೇಶ್ ಅನ್ನುವಂತಹ ಹೆಸರನ್ನ ಹೇಳಿದ್ರಂತೆ. ಸಂತೋಷ್ ತನ್ನ ಸ್ನೇಹಿತರ ಜೊತೆಗೆ ರೂಮ್ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ರಾಜೇಶ್ ಜೊತೆಗೆ ಇರ್ತೀನಿ, ರಾಜೇಶ್ ಬರ್ತಾರೆ ರೂಮ್ಗೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ಗೆ ಈ ಮೂಲಕ ಟ್ವಿಸ್ಟ್ ಸಿಗ್ತಾ ಇದ್ದು, ಶಾಂಭವಿ ಲಾಡ್ಜ್ಗೆ ಬಂದಿದ್ದು 3-4 ಲಾಡ್ಜ್ಗೆ ಬರ್ತೇನೆ ಅಂತ ಹೇಳಿದ ರಾಜೇಶ್ ಯಾರು ಅನ್ನುವಂತಹ ಪ್ರಶ್ನೆ ಇದೆ. ರೂಮ್ ಪಡೆಯುವಂತಹ ಸಂದರ್ಭದಲ್ಲಿ ರಾಜೇಶ್ ಹೆಸರನ್ನ ಸಂತೋಷ್ ಹೇಳಿದ್ರು. ಶಾಂಭವಿ ಲಾಡ್ಜ್ಗೆ ಬಂದಿದ್ದಾಗ ರಾಜೇಶ್ ಹೆಸರು ಅಲ್ಲಿ ಪ್ರಸ್ತಾಪ ಆಗಿತ್ತಂತೆ. ಚಿಕ್ಕಮಗಳೂರಿನ ಹೋಮ್ ಸ್ಟೇನಲ್ಲಿ 3 ಕೂಡ ಒಂದೇ ರೂಮಲ್ಲಿ ಉಳಿದಿದ್ರು ಸ್ನೇಹಿತರು. ಆದ್ರೆ ಉಡುಪಿ ಲಾಡ್ಜ್ನಲ್ಲಿ 2 ಪ್ರತ್ಯೇಕ ಕೋಣೆಯನ್ನ ಪಡ್ಕೊಂಡಿದ್ರು. ಸಂತೋಷ್ ಸೆಪರೇಟ್ ಕೋಣೆಯನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದಾಗ ಯಾಕೆ ಸೆಪರೇಟ್ ರೂಮ್ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಅವರ ಫ್ರೆಂಡ್ಸ್. ಆಗ ಯಾಕೆ ಅಂತ ಕೇಳಿದ್ದಕ್ಕೆ ಸ್ನೇಹಿತ ಬರ್ತಾನೆ ಅಂತ ಹೇಳಿದ್ರಂತೆ ಸಂತೋಷ್ ಪಾಟೀಲ್. ಸ್ನೇಹಿತ ರಾಜೇಶ್ ಬರ್ತಾನೆ ಅನ್ನುವಂತಹ ರಾಜೇಶ್ ಅನ್ನುವ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸಂತೋಷ್ ಪಾಟೀಲ್. ಸೊ ಸ್ನೇಹಿತ ರಾಜೇಶ್ ಯಾರು, ಲಾಡ್ಜ್ಗೆ ರಾಜೇಶ್ ಬಂದಿದ್ನ, ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಆಂಗಲ್ ಅಲ್ಲೂ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಎಲ್ಲ ಆಯಾಮಗಳಿಂದಲೂ ಕೂಡ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಲೂ ಸಿಕ್ಕಿದಾಗ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಲಾಡ್ಜ್ ಅಲ್ಲಿ ರೂಮ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಸಂತೋಷ್ ಪಾಟೀಲ್ ಅವರು. ಸೆಪರೇಟ್ ರೂಮ್ ಅನ್ನ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಸೆಪರೇಟ್ ರೂಮ್ ಬುಕ್ ಮಾಡೋದು, ಒಟ್ಟಿಗೆ ಇರೋಣ, ಚಿಕ್ಕಮಗಳೂರಲ್ಲಿ ನಾವು ಒಟ್ಟಿಗೆ ಇದ್ವಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದಾಗ ಫ್ರೆಂಡ್ಸ್, ಆಗ ನನ್ನ ಫ್ರೆಂಡ್ ರಾಜೇಶ್ ಬರ್ತಾನೆ ಅನ್ನುವಂತಹ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಸಂತೋಷ್ ಪಾಟೀಲ್ ಅವರು. ಸೊ ಯಾಕೆ ಅನ್ನುವಂಥ ಪ್ರಶ್ನೆ, ಅಥವಾ ಯಾರು ಆ ರಾಜೇಶ್ ಬಂದಿದ್ರಾ ಇಲ್ವಾ, 3 ಜನ ಫ್ರೆಂಡ್ಸ್ ಇದ್ದಿದ್ದ, 4 ಜನ ಇದ್ರಾ ಅಲ್ಲಿ, ಇವೆಲ್ಲದರ ಜೊತೆಗೆ ತಾನು ಸೆಪರೇಟ್ ರೂಮ್ ಅನ್ನ ಮಾಡೋದಕ್ಕಾಗಿಯೇ, ನಾನು ಒಬ್ಬನೇ ಇರೋದಕ್ಕಾಗಿಯೇ ಏನಾದ್ರೂ ರಾಜೇಶ್ ಹೆಸರು ಪ್ರಸ್ತಾಪ ಆಯ್ತಾ? ಹೀಗೆ ಎಲ್ಲಾ ಆಯಾಮಗಳಿಂದಲೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಲಾಡ್ಜ್ಗೆ ಬರ್ತೇನೆ ಅಂತ ಹೇಳಿದಂತಹ ರಾಜೇಶ್ ಯಾರು, ಹೋಮ್ ಸ್ಟೇ ನಲ್ಲಿ ಈ 3 ಫ್ರೆಂಡ್ಸ್ ಒಟ್ಟಿಗೆ ಉಳಿದಿದ್ರು. ಆದ್ರೆ ಉಡುಪಿಗೆ ಬಂದಂತ ಸಂದರ್ಭದಲ್ಲಿ ಸೆಪರೇಟ್ ರೂಮ್ ಅನ್ನ ಪಡ್ಕೊಳ್ಳುವಾಗ ಸ್ನೇಹಿತರ ಜೊತೆಗೆ ಸಂತೋಷ್ ಪಾಟೀಲ್ ರಾಜೇಶ್ ಅನ್ನುವಂತಹ ಫ್ರೆಂಡ್ ನನ್ನ ಬರ್ತಾನೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ನುವಂತಹ ಒಂದು ವಿಚಾರವನ್ನ, ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಹಾಗಾದ್ರೆ ಆ ರಾಜೇಶ್ ಯಾರು ಅನ್ನುವಂತಹ ಒಂದು ಹುಡುಕಾಟದಲ್ಲಿ ಈಗ ಪೊಲೀಸರು ಇದ್ದಾರೆ. ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡಲಿದ್ದಾರೆ ಪೊಲೀಸರು. ಆದ್ರೆ ರೂಮ್ಗೆ ರಾಜೇಶ್ ಬಂದಿದ್ನಾ ಇಲ್ವಾ, ಆ ರಾಜೇಶ್ ಅಥವಾ ಅವರು ಒಟ್ಟಿಗೆ ಎಷ್ಟು ಜನ ಇದ್ರು, ಕೇವಲ 3 ಜನನ ಅಥವಾ 4 ಜನನ, ಆ ಒಂದು ರೂಮ್ ಅನ್ನ ಪಡ್ಕೊಳ್ಳುವ ಸಲುವಾಗಿಯೇ, ಸೆಪರೇಟ್ ಆಗಿ ಇರುವ ಸಲುವಾಗಿಯೇ ಏನಾದ್ರೂ ಸಂತೋಷ್ ಪಾಟೀಲ್ ಅವರು ರಾಜೇಶ್ ಅನ್ನುವಂತಹ ವ್ಯಕ್ತಿಯ ಹೆಸರನ್ನ ಹೇಳಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಒಂದರ ಮೇಲೆ ಒಂದಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಇದೆ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಪೊಲೀಸರು ಬೇರೆ ಎಲ್ಲಾ ರೀತಿಯ ಆಂಗಲ್ ಗಳನ್ನ ಕೂಡ ಈಗ ಚೆಕ್ ಮಾಡ್ತಾ ಇರುವಂತದ್ದು. ರಾಜೇಶ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ತನಿಖೆ ನಡೀತಾ ಇದೆ, ಏನು ಮಾಹಿತಿ ಸಿಗ್ತಾ ಇದೆ ಪರೀಕ್ಷಿತ್? ನಮಿತಾ, ಈಗ ತನಿಖೆ ಹಂತ ಒಂದ್ ಸ್ಟೆಪ್ ಮುಂದೆ ಮೇಲೆ ಹೋಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಿಸಿಟಿವಿ ಫುಟೇಜ್ ಗಳನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತೆ ಸ್ನೇಹಿತರನ್ನು ಕೂಡ ಈಗಾಗಲೇ ತೀವ್ರ ವಿಚಾರಣೆ ಕೂಡ ಒಳಪಡಿಸ್ತಾ ಇದ್ದಾರೆ. ಇನ್ನು ಇದರ ಚಿಕ್ಕಮಗಳೂರಲ್ಲಿ 3 ದಿನ ಹೋಮ್ ಸ್ಟೇ ನಲ್ಲಿ ಇದ್ದು ಬಂದಿದ್ದ, ನಂತರ ಅಲ್ಲಿ ಇದ್ದು ಬಂದ ನಂತರ ಉಡುಪಿಯಲ್ಲಿ ಲಾಡ್ಜ್ ಪಡೆದಿದ್ದ ಅಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನು ಸಂತೋಷ್ ಪಾಟೀಲ್ ಸಿಂಗಲ್ ಆಗಿ ರೂಮ್, ಅಂದ್ರೆ ಒಬ್ನೇ ಇದ್ದ ರೂಮ್ ನಲ್ಲಿ, 207 ರೂಮ್ ನಲ್ಲಿ ಯಾಕೆ ಒಬ್ನೇ ತಂಗಿದ್ದ, ಮತ್ತೆ 2 ಸ್ನೇಹಿತರನ್ನ ಇನ್ನೊಂದು ರೂಮ್ 209 ಯಾಕೆ ಅಲ್ಲಿ ತಂಗಲ್ ಹೇಳಿದ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈ ಸಂತೋಷ್ ಪಾಟೀಲ್ ರಾಜೇಶ್ ಹೆಸರು ಹೇಳಿ ಪ್ರಸ್ತಾಪ ಮಾಡಿದ್ದ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ತನಿಖೆಯಲ್ಲಿ ಸ್ನೇಹಿತರು ಕೂಡ ಹೇಳುವಂಥದ್ದು, ಯಾಕಂದ್ರೆ ಒಬ್ಬ ಸಪರೇಟ್ ಆಗಿ ಯಾಕೆ ಇರ್ತಾರೆ ಅಂತ ಕೇಳಿದಾಗ ರಾಜೇಶ್ ಬರ್ತಾನೆ, ನನ್ನ ಸ್ನೇಹಿತ ರಾಜೇಶ್ ಬರ್ತಾನೆ ಅನ್ನುವಂಥ ಮಾಹಿತಿಯನ್ನ ಸಂತೋಷ್ ಪಾಟೀಲ್ ಹೇಳಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ನಲ್ಲಿ ಈ ಹೆಸರು ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ರಾಜೇಶ್ ಯಾರು, ರಾಜೇಶ್ ಹೆಸರು ಪ್ರಸ್ತಾಪ ಯಾಕೆ ಬಂತು, ನಿಜವಾಗ್ಲೂ ಸಂತೋಷ್ ಪಾಟೀಲ್ ರಾಜೇಶ್ ಹೆಸರು ಹೇಳಿದ್ನಾ ಅನ್ನುವಂಥದ್ದು ಕೂಡ ಈ ಆಂಗಲ್ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಿ ಮತ್ತೆ ಅದರ ಬಗ್ಗೆ ಆ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಮುಂದುವರಿದಿದೆ. ನಮಿತಾ, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ಶೇಟ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.